ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐ ಆಮ್ ಪುನೀತಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ವರ್ಕಿಂಗ್ ವುಮನ್ ನನ್ನ ಸಂಡೇ ಹೇಗಿರುತ್ತೆ ಅಂತ ನಿಮ್ಗಳಿಗೆ ತೋರಿಸುವ ಅಂದ್ಕೊಂಡಿದ್ದೀನಿ. ಎದ್ದು ನೋಡಿದ್ರೆ ಆವಾಗಲೇ ಟೈಮ್ 6:45 ಆಗೋಗಿತ್ತು. ಹಾಗಾಗಿ ಬೇಗ ಬ್ರಷ್ ಮಾಡಿ ಫ್ರೆಶ್ ಅಪ್ ಆದೆ. ಹಾಗೆಯೇ ನನಗೆ ಡೈಲಿ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ ಇದೆ. ಸೊ ಇದು ಮಿಸ್ ಆಗುತ್ತೆ. ಇಲ್ಲಿ ಯಾವಾಗ ಅಂದರೆ ತಿಂಗಳಲ್ಲಿ ಒಂದು 2 ಟೈಮ್ಸ್ ಆ ಥರ ಏನಾದರೂ ಮಿಸ್ ಮಾಡ್ತೀನಿ. ಬಟ್ ಇತ್ತೀಚೆಗಂತೂ ಡೈಲಿ ತಗೊಳ್ತಾ ಇರ್ತೀನಿ. ಒಂದೇ ಥರ ತಗೊಳ್ಳೋಕೆ ಬೇರೆ ಬೇರೆ ಥರ ತಗೊಳ್ತೀನಿ. ಇವತ್ತು ನಾನು ಯಾವ ತಗೊಂಡಿದ್ದೀನಿ ಅಂದರೆ ಪುದೀನ ಮತ್ತು ಲೆಮನ್. ಪುದೀನ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ಲೆಮನ್ ಹಿಂಡಿ ಕುಡಿತೀನಿ. ಇವತ್ತು ಸ್ವಲ್ಪ ಲೇಸಿ ಡೇ. ಸಂಡೇ ಅಂದ್ರೇ ಸ್ವಲ್ಪ ಮೈಂಡ್ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಹಂಗಾಗಿ ವೈಟ್ ಚಿತ್ರಾನ್ನ ಮತ್ತು ಒಂದು ಪೊಂಗಲ್ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಸೌತೆಕಾಯಿ. ಇದು ನೋಡಿ ಒಂದು ಮೆಡಿಷನ್ನು. ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವೀಕ್ ಇಡೀ ವೀಕಿಗೆ ಬೇಕಾಗಿರೋಂಥ ಒಂದು ಚಟ್ನಿ ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ. ಚಟ್ನಿ ಪೌಡ್ರ್ ಒಂದಿದ್ರೆ ದೋಸೆ, ಚಪಾತಿ, ರೊಟ್ಟಿ ಏನಾದರೂ ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿ. ನೋಡಿ, ಉದ್ದಿನಬೇಳೆ, ಕೊಬ್ಬರಿ, ಕಡಲೆಬೇಳೆ, ಹಾಗೆಯೇ ಮೆಣಸಿನಕಾಯಿ ಅಂದರೆ ಗಾಂಧಾರಿ ಮೆಣಸು ಒಂದು 2-3, 1-2 ಗುಂಟೂರು, ಹಾಗೆಯೇ ಪೆಪ್ಪರ್, ಹೀಗೆ ಎಲ್ಲನೂ ಸೇರಿಸಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಕಾಳುಗಳ ಥರನೇ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಹುಣಸೆ ಹಣ್ಣು ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕಿ ಕೊನೆಗೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಹಾಗೆಯೇ ಸ್ವಲ್ಪ ಟೇಸ್ಟ್ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದರೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಇವಾಗ ಮನೆ ಕೆಲಸ ಫುಲ್ಲು ಕ್ಲೀನಿಂಗ್ ಮಾಡಬೇಕು. ನಾವೊಂದು 2.5 ಮಂತೇ ಆಗಿದೆ. 2.5 ಮಂತೇ ಆಗಿದೆ ಫುಲ್ಲು ಡೀಪ್ ಕ್ಲೀನ್ ಮಾಡಿ. ಹಾಗಾಗಿ ಇವತ್ತು 3 ಜನರನ್ನು, ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಜನರನ್ನು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೆನ್ನೆನೇ ಏನು ಅಂದ್ಕೊಂಡಿದ್ದಲ್ಲ, ಇವತ್ತು ಎದ್ದ ತಕ್ಷಣ 3 ಜನರು ಹಂಗೆ ಅಂದ್ಕೊಂಡ್ವಿ. ಅಂದ್ಕೊಂಡ ತಕ್ಷಣ ನಮ್ಮ ಮನೆಯವರು, ನನ್ನ ಮಗಳು ಕೆಲಸನೇ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಅಡುಗೆ ತಿಂಡಿ ಎಲ್ಲ ಮಾಡಿ ಆಮೇಲೆ ನಾನು ಕೂಡ ಜಾಯ್ನ್ ಆದೆ. ನನ್ನ ಮಗಳು 8th ಸ್ಟ್ಯಾಂಡರ್ಡ್ ಇದ್ದರೂ ಕೂಡ ತುಂಬ ಕೆಲಸ ಮಾಡ್ತಾಳೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ, ನಾನು ವರ್ಕಿಂಗ್ ಇರೋದ್ರಿಂದ ಎಲ್ಲ ಕೆಲಸನೂ ನನ್ನ ಜೊತೆಗೆ ಇದ್ದು ಮಾಡಿಕೊಡ್ತಾರೆ. ಅದರಲ್ಲೇನು ಮೇಲು ಕೀಳು ಅಂತ ಯಾವತ್ತೂ ನನ್ನನ್ನು ಡಿಫ್ರೆನ್ಸ್ ಮಾಡಿ ನೋಡಲ್ಲ. ನಾನು ಕಿಚನ್ ನೋಡಿ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀನಿ ಅಂತ. ಅಡುಗೆ ಎಲ್ಲ ಮುಗಿದಿದೆ. ಇವಾಗ ಇದನ್ನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಡೀಪ್ ಕ್ಲೀನ್ ಅಂದರೆ ಫುಲ್ ಡೀಪಾಗಿ ಹೋಗ್ಬಿಡ್ತಾರೆ ನಮ್ಮ ಮನೇಲಿ. ನನ್ನ ಮಗಳು, ನಮ್ಮ ಮನೆಯವರು ಇಬ್ಬರೂ ಅಷ್ಟೇ. ಫುಲ್ ಫ್ಯಾನ್ಗಳು ಎಲ್ಲ ಸಜ್ಜ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಮಗೆ ಹಬ್ಬನೇ ಬೇಕು ಅಂತಿಲ್ಲ. ನಮ್ಮ ಮೂಡ್ ಚೆನ್ನಾಗಿದ್ದು 3 ಜನರಿಗೂ ಒಂದೇ ಥರ ಓಕೆ ಮಾಡುವ ಅಂತ ಆದರೆ ನಾವು ಆವಾಗವಾಗ ಕ್ಲೀನ್ ಈ ಥರ ಮಾಡ್ಕೋತಾನೆ ಇರ್ತೀವಿ. ಇವರಂತೂ ಆಲ್ಮೋಸ್ಟ್ ಬೇಗ ಕೆಲಸ ಮಾಡ್ತಾರೆ. ನಮ್ಮ ಮನೆಯವರು ಅಷ್ಟೇ, ನನ್ನ ಮಗಳು ಅಷ್ಟೇ. ನಾನೇ ಸ್ವಲ್ಪ ನಿಧಾನ. ಸೊ ಆಲ್ರೆಡಿ ನನ್ನ ಮಗಳು ಒಂದು ರೂಮ್ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ, 2ನೇ ರೂಮು ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಲು. ಇನ್ನು ನನ್ನದೇ ಕಿಚನ್ ಕೆಲಸ ಮಾತ್ರ ಬಾಕಿ ಇರೋದು. ಆಲ್ಮೋಸ್ಟ್ ಇವಾಗ ನಾನು ಕೆಲಸ ಮುಗಿಸ್ಕೊಂಡೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಪಾತ್ರೆ ಅಂತೂ ಎಷ್ಟು ತೊಳೆದ್ರೂ ಮುಗಿಯೋದೇ ಇಲ್ಲ. ಸೊ ಇವತ್ತೊಂಥರ ಮನೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಷ್ಟೆಲ್ಲ ಕೆಲಸ ಮುಗಿಯುವಾಗ 1-1:30 ಆಗೇ ಹೋಯಿತು. ಇನ್ನೇನು ಊಟದ ಟೈಮು. ಬಟ್ ಮನಸ್ಸಿಗೆ ಒಂಥರ ಖುಷಿ ಇದೆ. ಮನೆ ಇಷ್ಟು ಕ್ಲೀನಾಗಿರೋದ್ರಿಂದ. ಅದಕ್ಕೆ ಹೇಳ್ತಾರೆ ಅಲ್ವಾ, ಮನೆಯೇ ಮಂತ್ರಾಲಯ ಅಂತ. ಎಷ್ಟೇ ಬ್ಯುಸಿ ಇದ್ದರೂ ಮನೆ ಒಂದು ಕ್ಲೀನಾಗಿದ್ದರೆ ಮನಸ್ಸು ಹಾಗೆಯೇ ತಿಳಿಯಾಗಿರುತ್ತೆ. ನನ್ನ ಚಾನಲ್ನ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.